ಕರ್ನಾಟಕದ ಜನತೆಗೆ ಎಲ್ಲ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ತಾಯಿ ಚಾಮುಂಡಿಲಿ ಪ್ರಾರ್ಥನೆ ಮಾಡ್ತೇನೆ. ಮಾಧ್ಯಮದ ಎಲ್ಲ ಮಿತ್ರರು ಕೂಡ ಹೊಸ ವರ್ಷ ಅನ್ನೋದು ಲೆಕ್ಕದ ಮಾಡದೆ ಕೆಲಸ ಮಾಡ್ತಾ ಇದ್ದೀರಿ. ತಮಗೆ ತಮ್ಮ ಕುಟುಂಬದವರೆಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನನ್ನ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಲಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಅಲ್ಲಿ 100 ಎಕರೆ ಬಂಡೆ ಇದೆ. ಆ ಬಂಡೆ ಇಲ್ಲಿಗಲಿಗೆ ಬಾಂಬನ್ನು ಬ್ಲಾಸ್ಟ್ ಮಾಡ್ತಕ್ಕಂಥದ್ದು. ಸುಮಾರು 4 ಚಿರತೆಗಳು ಸತ್ತೋಗಿದೆ. ನೆನ್ನೆ ನನ್ನ ಗಮನಕ್ಕೆ ಬಂದು ತಕ್ಷಣ ನಾನು ಫಾರೆಸ್ಟ್ ಆಫೀಸರ್ಸ್ಗೆ ಮನವಿ ಮಾಡಿದ್ದೇನೆ. ಯಾರೆಲ್ಲ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ನೀವು ಕಾನೂನು ಪ್ರಕಾರ ಅವ್ರಿಗೆ ಗುರಿಪಡಿಸ್ಬೇಕಾಗ್ತದೆ. ಅದಕ್ಕೆ ಎಷ್ಟೇ ಪ್ರಭಾವಶಾಲಿ ಆದ್ರೂ ತಪ್ಪಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಮಾಹಿತಿ ಕೂಡ ಬಂದಿದೆ. ಅದರಿಂದ ಫಾರೆಸ್ಟ್ ಆಫೀಸರ್ಗೆ ಇವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೆ ನಿನ್ನೆಯಿಂದ ಸತತ ಪ್ರಯತ್ನ ಮಾಡ್ತಾ ಇದ್ದೇನೆ. ಅವರು ಫೋನ್ ತೆಗಿತಾ ಇಲ್ಲ. ಸಂಬಂಧಪಟ್ಟಂಥ ಫಾರೆಸ್ಟ್ ಅಧಿಕಾರಿಗಳಿಗೆ ಕೂಡ ನಿನ್ನೆ ವಾರ್ನ್ ಮಾಡಿದ್ದೇನೆ. ಈ 4 ಚಿರತೆಗಳು ಸತ್ತಿರ್ತಕ್ಕಂಥದ್ದಕ್ಕೆ ಯಾರು ಕಾರಣಕರ್ತರಿದ್ದಾರೆ, ಯಾರು ಇಲ್ಲಿಗಲ್ಲಿಗೆ ಬಂಡೆಯಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ ಅವ್ರನ್ನ ಕಾನೂನು ಅಡಿಯಲ್ಲಿ ಬಂಧಿಸಬೇಕಾಗ್ತದೆ. ಅದೇನಾದರೂ ಉದಾಸೀನ ಆದರೆ ಪ್ರತಿಭಟನೆ ನಾನು ಕೂಡ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಜೊತೆಗೆ ಇಲ್ಲಿಗಲ್ ಮಾಡ್ತಕ್ಕಂಥದ್ದು, ನೈಟ್ 12 ಗಂಟೆ ಮೇಲೆ ಬ್ಲಾಸ್ಟ್ ಮಾಡ್ತಕ್ಕಂಥದ್ದು, ಇಲ್ಲಿಗಲ್ ಆ್ಯಕ್ಟಿವಿಟೀಸು ನಮ್ಮ ಬಂಡೆಯಲ್ಲಿ ಸುತ್ತಮುತ್ತ ಜಾಸ್ತಿ ಆಗ್ತಾಯಿದೆ. ಬಂಡೆ ಡೈರೆಕ್ಟ್ರಿಗೂ ಕೂಡ ನಾನು ಇವತ್ತು ಬೆಳಗ್ಗೆನೇ ಕೂಡ ಅವ್ರಿಗೂ ಕೂಡ ಮಾಹಿತಿ ಹೇಳಿದ್ದೇನೆ. ಬಂಡೆಯಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ, ಚಿರತೆ ಸತ್ತಿರೋದು ಕೂಡ ಡೈರೆಕ್ಟ್ರುಗಳಿಗೆ ಮಾಹಿತಿ ಇಲ್ಲ. ಅದರಿಂದ ಬಂಡೆ ಡೈರೆಕ್ಟ್ರಿಗೂ ಕೂಡ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡೈರೆಕ್ಟ್ರಿಗೂ ಕೂಡ ನಾನು ಮಾಹಿತಿ ಕೊಟ್ಟಿದ್ದೇನೆ. ಆ ಆ್ಯಕ್ಷನ್ ತಗೋಬೇಕು ಅಂತಕ್ಕಂಥದ್ದು ಹೇಳಿದ್ದೇನೆ. ಇಲ್ಲಿಗಲ್ಲಿಗೆ ಯಾರೇ ಮಾಡಿರಲಿ ಅವ್ರ ಕಾನೂನು ಪ್ರಕಾರ ತೆಗೆದುಕೊಳ್ಬೇಕು. ಬಂಡೆನ ಆದಷ್ಟು ಮುಚ್ಚಿಸಿದ್ರೆ ಸುತ್ತಮುತ್ತ ಮನೆಗಳು ಬಿರ್ಕ್ ಮಾಡ್ತಕ್ಕಂಥದ್ದು, ಪೊಲ್ಯೂಷನ್ ಆಗ್ತಕ್ಕಂಥದ್ದು ಭಾಳಷ್ಟು ಆಗ್ತಾಯಿದೆ. ಸರ್ಕಾರ ಕೂಡಲೇ ಎಚ್ಚೆತ್ಕೋಬೇಕಾಗ್ತದೆ. ಫಾರೆಸ್ಟ್ ಮಿನಿಸ್ಟ್ರಿ ಎಚ್ಚೆತ್ಕೋಬೇಕಾಗ್ತದೆ. ಮೈನ್ಸ್ ಆ್ಯಂಡ್ ಜಿಯಾಲಜಿ ಎಚ್ಚೆತ್ಕೊಳ್ಬೇಕಾಗ್ತದೆ. ಇದೆಲ್ಲವನ್ನು ಕಾನೂನು ಬಾಹಿರವಾಗಿ ನಡೀತಾ ಇರ್ತಕ್ಕಂಥ ಮೈನಿಂಗ್ನ ಕೂಡಲೇ ಮುಚ್ಚಬೇಕು ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಕೆಂಗೇರಿ ಸಮುದಾಯ ಆರೋಗ್ಯ ಕೇಂದ್ರ ಅಲ್ಲೆಲ್ಲ ಹೆರಿಗೆ ತಜ್ಞರು ಪ್ರಸೂತಿ ತಜ್ಞರು ವಾಪಸ್ ಅದ್ರ ಬಗ್ಗೆ ಹೋರಾಟ ಇದೆ ಸರ್. ಅದು ನಾನು ಮಾತನಾಡಿದ್ದೇನೆ. ಕಾರಣನೂ ಕೇಳಿದೆ ನಾನು ಮಂತ್ರಿಗಳಿಗೆ. ಏನಾಗ್ತದೆ, 1 ತಿಂಗಳಿಗೆ ಒಂದೇ ಒಬ್ಬರು ಲೇಡಿ ಮಾತ್ರ ಮೆಟರ್ನಿಟಿ ಕೇಳಕ್ಕೆ ಬರ್ತಿದ್ದಾರೆ, ಎನ್ಕ್ವೈರಿಗೆ ಬರ್ತಿದ್ದಾರೆ ಅಂತ. ಅದಕ್ಕೆ 3 ರಿಂದ 4 ಲಕ್ಷ ಸಂಬಳವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ 10-15 ಮಹಿಳೆಯರು ಗೈನಕಾಲಜಿಸ್ಟ್ ಎಲ್ಲಿ ಬರ್ತಾರೆ, ಎನ್ಕ್ವೈರಿಗೆ ಬರ್ತಾರೆ, ತಪಾಸಣೆಗೆ ಬರ್ತಾರೆ, ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ದಿನೇಶ್ ಗುಂಡೂರಾವ್ರಿಗೆ ಕೂಡ ಲೆಟ್ರ್ ಕೂಡ ಕೊಟ್ಟಿದ್ದೇನೆ. ಬೇಕಾದಷ್ಟು ಜನ ಮಹಿಳೆಯರಿಗೋಸ್ಕರ ಅನುಕೂಲ ಆಗ್ತಕ್ಕಂಥದ್ದು ಕೆಂಗೇರಿ. ಬಟ್ ಅಲ್ಲಿಂದ ತೆಗೆದು ದೂರ ಆದರೆ ಇವತ್ತಿನ ಟ್ರಾಫಿಕ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ತುಂಬ ಗರ್ಭಿಣಿಯರು ಹೋಗ್ತಕ್ಕಂಥದ್ದಕ್ಕೆ ದೂರ ಆಗ್ತದೆ. ಯಾವ ಕಾರಣಕ್ಕೂ ಕೂಡ ನೀವು ಆದೇಶ ಮಾಡಿರ್ತಕ್ಕಂಥದ್ದನ್ನು ಮರುಪರಿಶೀಲನೆ ಮಾಡಬೇಕು. ಭಾಳಷ್ಟು ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಜೊತೆಗೆ 3/4 ಎಕರೆ 1,71,00,000 ಮಹಿಳಾ ಮತ್ತು ಮಕ್ಕಳ ಹೆರಿಗೆ ಹಾಸ್ಪಿಟ್ಲಿಗೆ ಹೈಟೆಕ್ ಹಾಸ್ಪಿಟ್ಲ್ ಕಟ್ಟಬೇಕು ಅಂತಕ್ಕಂಥದ್ದು ಇದ್ದೇವೆ. ಅಲ್ಲಿಯ ತನಕ ಈಗೇನು ಹಾಸ್ಪಿಟ್ಲಿಗೆ ನೀವು ಮಾರ್ಪಾಡು ಮಾಡಿದ್ದೀರಿ ಅದನ್ನ ಕೂಡಲೇ ರದ್ದುಪಡಿಸಬೇಕು ಅಂತೇಳಿ ದಿನೇಶ್ ಗುಂಡೂರಾವ್ರಿಗೆ ಈಗ ಆಲ್ರೆಡಿ ಮನವಿ ಮಾಡಿದೆ. ಕೋಗಿಲು ಲೇಔಟ್ನಲ್ಲಿ ಸರ್ ಅಕ್ರಮ ವಲಸಿಗರು, ಬಾಂಗ್ಲಾ ವಲಸಿಗರು ಅಂತೆಲ್ಲ ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ. ಅವ್ರಿಗೆ ಪುನರ್ವಸತಿ ಕಲ್ಪಿಸಿಕೊಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ನೀವು ಯಾವ ರೀತಿ ನೋಡ್ತಿದ್ದೀರಿ? ಇಲ್ಲ, ಅವ್ರೊಬ್ಬರಿಗೆ ಯಾಕೆ ಪುನರ್ವಸತಿ ಕಲಿಸ್ಬೇಕಿದೆ? ಬೇಕಾದಷ್ಟು ಜನ ಬೆಂಗಳೂರಿನಲ್ಲಿ ಆ ಥರ ಬೇಕಾದಷ್ಟು ಜನ ಪುನರ್ವಸತಿಗಳಿದ್ದಾರೆ. ಈಗ ತಾನೇ ನಾನು ಯಲಹಂಕ ವಿಶ್ವನಾಥ್ ಅವರಿಗೆ ಮಾತನಾಡಿದೆ. 10.5 ಲಕ್ಷ ಎಲ್ಲರಿಗೂ ಕೂಡ ಮನೆ ಕಟ್ಕೊಟ್ಟಿರ್ತಕ್ಕಂಥವ್ರಿಗೆ ಮಾಡ್ತಾ ಇದ್ದಾರೆ. ಕೋಗಿಲ್ನವ್ರಿಗೆ 2.5 ಲಕ್ಷ ಕಟ್ಟಬೇಕು, ಅವ್ರಿಗೆ ಮಾತ್ರ ಯಾಕೆ? ಏನು ಸ್ಪೆಷಲ್ ಕಾನೂನು ಏನಿದೆ? ಮಾಡಿದ್ರೆ ಬೆಂಗಳೂರಲ್ಲಿ 50,000 ಮನೆಗಳು ಏನು ಕಟ್ತಾ ಇದ್ದೀರಿ ಇವತ್ತು, ಅವ್ರಿಗೆಲ್ಲ ಏನು ಕಾನೂನು ಮಾಡ್ತೀರಿ ಅವ್ರಿಗೂ ಅದೇ ಮಾಡಬೇಕಾಗ್ತದೆ. ಅವರೊಬ್ಬರಿಗೆ ನೀವು ಕನ್ಸೆಷನ್ ಕೊಡೋದಾದ್ರೆ 40-50 ಸಾವಿರ ಏನು ಮನೆ ಅಲಾಟ್ಮೆಂಟ್ ಮಾಡಿರ್ತದೆ, ಅವ್ರಿಗೂ ನೀವು ಕನ್ಸೆಷನ್ನ ಕೊಡಬೇಕಾಗ್ತದೆ. ಈಗ ತಾನೇ ಯಲಹಂಕ ವಿಶ್ವನಾಥ್ ವಿಸಿಟ್ ಮಾಡಿದ್ದೇನೆ. ಅದು 2.5 ಲಕ್ಷ ರೂಪಾಯಿಗೆ ಅವರು ಮನೆಯನ್ನು ಕಟ್ತಾ ಇದ್ದಾರೆ. ಕಾರ್ಪೊರೇಷನಿಂದ 5 ಲಕ್ಷ, ಮೈನಾರಿಟಿ ಇದರಿಂದ 2.5 ಲಕ್ಷ ಏನು ಕೊಡ್ತೀನಿ ಅಂತಕ್ಕಂಥದ್ದು ಇದೆ. ಇದು ಕಾನೂನು ಬಾಹಿರ. ನನ್ನ ಪ್ರಕಾರ ಕೊಡಬೇಕಾದ್ರೆ ನೀವು 50,000 ಮನೆಗಳಿಗೆ ಏನು ಕೊಡ್ತಾ ಇದ್ದೀರಿ ಅದೆಲ್ಲರಿಗೂ ಕೂಡ ವಿಸ್ತರಣೆ ಮಾಡಿ. ಬರೀ ಕೋಗಿಲು ಒಂದಕ್ಕೆ ನೀವು ವಿಸ್ತರಣೆ ಮಾಡೋದಾದರೆ ಏನು? ಅದು ಎಂಟೈರ್ ಬೆಂಗಳೂರನ್ನೇ ಒಂದು ಲೆಕ್ಕದಲ್ಲಿ ತಾವು ನೋಡಬೇಕಾಗ್ತದೆ.
ಬರೀ ಕೋಗಿಲ್ಗೆ ಇವತ್ತು ಯಾವುದು ಅನ್ಯಾಯ ಆಗಿದೆ ಅದು ಕೊಟ್ಟರೆ ಬೇರೆ ಕಡೆ ಎಲ್ಲಿ ತೊಂದರೆ ಆಗಿಲ್ಲ. ಎಲ್ಲ ಕಡೆ ತೊಂದರೆಯನ್ನು ಸರಿಪಡಿಸ್ಬೇಕು. ಬರೀ ಕೋಗಿಲನ್ನು ಸರಿಪಡಿಸಿದ್ರೆ ನಾವು ಯಾರು ಕೂಡ ಟಾರ್ಗೆಟ್ ಮಾಡೋದಿಲ್ಲ. ಓಕೆ ಸರ್. ಥ್ಯಾಂಕ್ ಯು.